ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಿರೇಮೆಟ್ ಕ್ಯಾಪಿಟಲ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಇಂಡಿಕೇಟರ್ ಬಳಸಲಾರದೆ ನಿಫ್ಟಿ ಬ್ಯಾಂಕ್ ಮತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಕ್ಕಂಥ ಒಂದು ಸಿಂಪಲ್ ಸೆಟಪ್ ಅನ್ನು ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಹೌದು ವೀಕ್ಷಕರೇ, ಈ ಸೆಟಪ್ಪು ಬಹಳ ಎಫೆಕ್ಟಿವ್ ಆಗಿದೆ ಮತ್ತು ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಇದರ ರಿಸಲ್ಟ್ಸು ಕೂಡ ನಿಮಗೆ ಗೊತ್ತಾಗಲಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಈ ಮೆಥಡಲ್ಲಿ ನಾವು ಯಾವ ಥರ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಬಿಗಿನಿಂಗಿಂದ ಕೊನೆವರೆಗೂ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಬಹಳ ಜನ ವಿಡಿಯೋ ನೋಡ್ತೀರಾ, ಬಟ್ ಆ ಮೆಥಡ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿತೀರಾ. ನೀವು ನಿಮ್ಮ ಒಂದು ಲೈಕು ಈ ವಿಡಿಯೋನ ಬಹಳಷ್ಟು ಜನಗೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗಾಗಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡಿಕೊಡ್ತಕ್ಕಂಥ ಮೆಥಡ್ ಯಾವುದು? ಅಥವಾ ನಿಮಗೆ ತಿಳಿಸಿಕೊಡ್ತಕ್ಕಂಥ ಮೆಥಡ್ ಯಾವುದು ಅಂತ ಅನ್ನೋದನ್ನ ನಾನು ನಿಮಗೆ ಇವಾಗ ಹೇಳ್ಕೊಡ್ತೇನೆ. ವೀಕ್ಷಕರೇ, ಇದನ್ನ ನಾವೇನು ಮಾಡಬೇಕು ಈ ಮೆಥಡಲ್ಲಿ ಅಂತಂದ್ರೆ, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು ಅಥವಾ ನಿಫ್ಟಿ ಆಗಿರ್ಬೋದು, ಪ್ರತಿದಿನ ನೀವೇನು ಮಾಡ್ಕೊಳ್ಳಿ 5 ಮಿನಿಟ್ಸ್ ಕ್ಯಾಂಡಲ್ ಟೈಮ್ ಫ್ರೇಮ್ ಅನ್ನ ಹಾಕೊಳ್ಳಿ ಫಸ್ಟು. ಕ್ಯಾಂಡಲ್ ಎಷ್ಟು ನಿಮಿಷದ್ದು ಬಳಸಬೇಕು ಅಂತಂದ್ರೆ 5 ನಿಮಿಷ ಕ್ಯಾಂಡಲ್ ಅನ್ನ ಇದರಲ್ಲಿ ಹಾಕೊಳ್ಳಿ. 5 ನಿಮಿಷ ಕ್ಯಾಂಡಲ್ ಅನ್ನ ಹಾಕೊಂಡು ನೀವು ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಪ್ರೀವಿಯಸ್ ಡೇದು ಹೈ ಮತ್ತೆ ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವೆಲ್ಲ ಕರೆಕ್ಟ್ ಆಗಿ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಫಸ್ಟ್ ನಾನು ಏನು ಹೇಳಿದ್ದು ಅಂತಂದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಕ್ಯಾಂಡಲ್ ಅನ್ನ ಬಳಸಬೇಕು. ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದ್ದು ಏನು ಅಂತಂದ್ರೆ ಪ್ರೀವಿಯಸ್ ಡೇ ಹೈ ಮತ್ತೆ ಲೋ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಡೇ ಹೈ ಮತ್ತೆ ಲೋ ಅನ್ನ ನೀವು ಮಾರ್ಕೆಟ್ ಓಪನ್ ಹಾಕಿನ ಮುಂಚೆನೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ ನಂತರ ಇವತ್ತು ಲೈವ್ ಮಾರ್ಕೆಟ್ ಏನ್ ನಡೀತಾ ಇರುತ್ತಲ್ವಾ ಆ ದಿನದಲ್ಲಿ ಪ್ರೈಸ್ ಎಲ್ಲಿ ಓಪನ್ ಆಗಿದೆ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಪ್ರೀವಿಯಸ್ ಡೇ ಹೈ ನಂದು ಇಲ್ಲಿದೆ, ಪ್ರೀವಿಯಸ್ ಡೇ ಹೈ ಇಲ್ಲಿದೆ ಅಂಡ್ ಲೋ ಇಲ್ಲಿದೆ. ಪ್ರೈಸ್ ನಮ್ದು ಇದ್ರ ಸಮೀಪ ಓಪನ್ ಆಗ್ತಾ ಇದೆನಾ, ಹೈ ಸಮೀಪ ಓಪನ್ ಆಗ್ತಾ ಇದೆನಾ, ಅಥವಾ ಲೋದು ಸಮೀಪ ಓಪನ್ ಆಗ್ತಾ ಇದೆನಾ, ಅಥವಾ ಮಧ್ಯದಲ್ಲಿ ಓಪನ್ ಆಗ್ತಾ ಇದೆನಾ ಎಕ್ಸಾಕ್ಟ್ಲಿ, ಅಥವಾ ಹೈ ಮೇಲ್ಗಡೆ ಓಪನ್ ಆಗ್ತಾ ಇದೆನಾ, ಲೋ ಕೆಳಗಡೆ ಓಪನ್ ಆಗ್ತಾ ಇದೆ. ಈ ಪಾಯಿಂಟ್ಸ್ಗಳು ಗಮನಿಸಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತಂದ್ರೆ, ಫಸ್ಟ್ ಪ್ರೈಸ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಚೆಕ್ ಮಾಡ್ಕೋಬೇಕು. ಹೈ ಸಮೀಪ ಓಪನ್ ಆಗ್ತಾ ಇದೆನಾ, ಲೋ ಸಮೀಪ ಓಪನ್ ಆಗ್ತಾ ಇದೆನಾ, ಅಥವಾ ಇವೆರಡರ ಮಧ್ಯದಲ್ಲಿ ಓಪನ್ ಆಗ್ತಾ ಇದೆನಾ, ಅಥವಾ ಹೈ ಮೇಲ್ಗಡೆ ಓಪನ್ ಆಗ್ತಾ ಇದೆನಾ, ಅಥವಾ ಹೈ ಕೆಳಗಡೆ ಲೋ ಕೆಳಗಡೆ ಓಪನ್ ಆಗ್ತಾ ಇದೆನಾ. ಈ ಪಾಯಿಂಟ್ಸ್ಗಳನ್ನು ಫಸ್ಟ್ ನೀವೇನು ಮಾಡಬೇಕು ಅಂದರೆ ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ನಿಮ್ಗೆ ತೋರಿಸ್ತಕ್ಕಂಥ ಎಕ್ಸಾಂಪಲ್ ಅಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಡೇ ಹೈ ಇಲ್ಲಿದೆ ಅಂಡ್ ಪ್ರೀವಿಯಸ್ ಡೇ ಲೋ ಇಲ್ಲಿದೆ ಅಂಡ್ ಪ್ರೈಸ್ ನೋಡಿ ಎಲ್ಲಿ ಓಪನ್ ಆಗಿದೆ ಅಂತಂದ್ರೆ ವೆರಿ ಕ್ಲೋಸ್ ಟು ಪ್ರೀವಿಯಸ್ ಡೇ ಲೋ, ವೆರಿ ಕ್ಲೋಸ್ ಟು ಪ್ರೀವಿಯಸ್ ಡೇ ಲೋ. ಸೊ ಇಲ್ಲಿಂದ ನನಗೆ ಪ್ರೀವಿಯಸ್ ಡೇ ಲೋ ಸಮೀಪ ಓಪನ್ ಆಗಿರೋದ್ರಿಂದ ನನಗೆ ಒಂದು ಏನಪ್ಪಾ ಅಂತಂದ್ರೆ ಆ, ಇಲ್ಲಿಂದ ನಾನು ಏನು ಅಸಂಪ್ಷನ್ ಮಾಡ್ಕೋಬಹುದು ಅಂತಂದ್ರೆ ಮಾರ್ಕೆಟ್ ಇವಾಗ ವೀಕ್ ಇದೆ. ಬಿಕಾಸ್ ಪ್ರೈಸ್ ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ಡೇ ಲೋ ಸಮೀಪ ಓಪನ್ ಆಗ್ತಾ ಇದೆ ಅಂತಂದ್ರೆ ಸೊ ನನಗಿಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂದ್ರೆ ವೀಕ್ ಮಾರ್ಕೆಟ್ ಅಂತ ನನಗೊಂದು ಹೇಳ್ಬೋದು. ಬಟ್ ಹಾಗಂತ ನಾನು ಸಡನ್ ಆಗಿ ಟ್ರೇಡ್ ತಗೊಳ್ಳೋದಿಲ್ಲ. ಸಡನ್ ಆಗಿ ನಾವು ಟ್ರೇಡ್ ತಗೊಳ್ಳೋದಕ್ಕೆ ಬರಲ್ಲ. ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ ದ ಲೋ ಬ್ರೇಕ್ ಮಾಡೋದಕ್ಕೆ ವೇಟ್ ಮಾಡ್ಬೇಕು. ಪ್ರೀವಿಯಸ್ ಡೇ ಸಮೀಪ ಏನು ಓಪನ್ ಆಗಿದೆ ನೋಡಿ ಅದರದ್ದು ಲೋ ಬ್ರೇಕ್ ಮಾಡೋದಕ್ಕೆ ವೇಟ್ ಮಾಡಬೇಕು. ಇಲ್ಲಿ ನೋಡಿ ಕ್ಯಾಂಡಲ್ಸ್ಗಳು ನಿಮಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಕ್ಯಾಂಡಲ್ಸ್ಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಯಾವುದೇ ಇಂಡಿಕೇಟರ್ಗಳು ಬೇಕಾಗಲ್ಲ, ಯಾವುದೇ ನೀವು ಬೇರೆ ಡೇಟಾ ಪಾಯಿಂಟ್ಸ್ಗಳನ್ನು ಕೂಡ ಸ್ಟಡಿ ಮಾಡೋದು ಅವಶ್ಯಕತೆ ಇಲ್ಲ. ಕ್ಯಾಂಡಲ್ಸ್ಗಳಲ್ಲಿ ಎಲ್ಲ ಮೆಸೇಜ್ ಇದೆ. ಈಗ ಹೇಗೆ ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಭಾಷೆ ನಿಮಗೆ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಮಾತಾಡ್ತಕ್ಕಂಥ ಭಾಷೆ ನಿಮ್ಗೆ ಗೊತ್ತಿದೆ. ಸಿಮಿಲರ್ ವೇ ಈ ಸ್ಟಾಕ್ದು ಭಾಷೆ ಈ ಕ್ಯಾಂಡಲ್ಸ್ಗಳು. ಈ ಕ್ಯಾಂಡಲ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ ಇದು ನಮ್ಗೆ ಏನ್ ಹೇಳೋದಕ್ಕೆ ಬಯಸ್ತಾ ಇದೆ ಅಂತ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ನೀವು ನೋಡಬಹುದು ಏನಾಗಿದೆ, ಪ್ರೈಸ್ ಇಲ್ಲಿಂದ ಓಪನ್ ಆಯಿತು, ಮೇಲ್ಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತು, ಬಟ್ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಅದಕ್ಕೆ ಆಗ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ಮೇಲ್ಗಡೆ ಏನಾಗ್ತಾ ಇದೆ, ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಇದೆ ವೀಕ್ಷಕರೇ. ಅಂದ್ರೆ ಇಲ್ಲಿ ಮೇಲ್ಗಡೆ ಎಲ್ಲ ಹಿಂಗ್ ವಿಕ್ ಬರುತ್ತಲ್ವಾ, ದಿಸ್ ಇಂಡಿಕೇಟ್ಸ್ ದೇರ್ ಇಸ್ ಅ ಸೆಲ್ಲಿಂಗ್ ಪ್ರೆಷರ್ ಇನ್ ದಟ್. ಹೀಗಾಗಿ ನಾವೇನ್ ಮಾಡೋದು, ಇಲ್ಲಿ ಸಡನ್ ಆಗಿ ನಾನು ಸೆಲ್ ಹೊಡೆಯಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ ದಿಸ್ ಲೆವೆಲ್ ಟು ಬ್ರೇಕ್. ನೋಡಿ ಇಲ್ಲಿ ಬಂದು ಮತ್ತೆ ಏನಾಯ್ತು ಅಂತಂದ್ರೆ ಅಗೈನ್ ಅದೇ ಲೆವೆಲ್ಗೆ ಇದು ಏನಾಗ್ತಾ ಇದೆ, ಇಟ್ ಇಸ್ ಟೇಕಿಂಗ್ ಎನ್ ಎ ಸಪೋರ್ಟ್. ಸೊ ದಟ್ ಮೀನ್ಸ್ ನಾವು ಇಲ್ಲಿ ಸೆಲ್ ಸೈಡ್ ಹೋಗೋದಕ್ಕೆ ಬರಲ್ಲ. ಬಿಕಾಸ್ ಪ್ರೈಸ್ ಸ್ಟಿಲ್ ಇಟ್ ಹ್ಯಾಸ್ ನಾಟ್ ಬ್ರೋಕನ್ ದಿಸ್ ಲೆವೆಲ್. ಆ ಲೆವೆಲ್ ಬ್ರೇಕ್ ಆಗೋವರೆಗೂ ಕೂಡ ನಾನು ವೇಟ್ ಮಾಡಬೇಕಾಗುತ್ತೆ. ಈ ರೆಡ್ ಕ್ಯಾಂಡಲ್ ನೋಡಿ, ಈ ರೆಡ್ ಕ್ಯಾಂಡಲ್ ಏನ್ ಬಂತಲ್ವಾ, ಇದು ಈ ಲೆವೆಲ್ ಅನ್ನ ಬ್ರೇಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಇದು ಲೆವೆಲ್ ಇದನ್ನ ಬ್ರೇಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಹೀಗಾಗಿ ನಾವೇನ್ ಮಾಡಬೇಕು ಅಂತಂದ್ರೆ ರೆಡ್ ಕಲರ್ ಕ್ಯಾಂಡಲ್ ಆದ ನಂತರ ಸ್ವಲ್ಪ ಕ್ಯಾಂಡಲ್ಸ್ ಗಳನ್ನ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬೈಯಿಂಗ್ ಸಡನ್ ಆಗಿ ಮತ್ತೆ ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಬರುತ್ತಾ ಅಥವಾ ವೀಕ್ ಬೈಯಿಂಗ್ ಬರುತ್ತಾ ಅಂತ. ಈಗ ಈ ಝೋನ್ ಅನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಏನು ಆ ಬೈಯಿಂಗ್ ಅಂತ ಸ್ಟ್ರೆಂತ್ ಏನು ಕಾಣಿಸ್ತಾ ಇಲ್ಲ. ದೇರ್ ಇಸ್ ನೋ ಬೈಯಿಂಗ್ ಸ್ಟ್ರೆಂತ್ ಹಿಯರ್. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ತರಹದ ಬೈಯಿಂಗ್ ಸ್ಟ್ರೆಂತ್ ಅನ್ನ ಇದು ತೋರಿಸ್ತಾ ಇಲ್ಲ. ನೀವು ಹೀಗಾಗಿ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಒನ್ಸ್ ದಿಸ್ ಇಲ್ಲಿ ಟೆಸ್ಟ್ ಮಾಡೋದಕ್ಕೆ ಬಂತು ನೋಡಿ, ಟೆಸ್ಟ್ ಮಾಡಿ ಯಾವಾಗ ಇದು ಈ ಲೆವೆಲ್ ಏನು ಕ್ರಿಯೇಟ್ ಮಾಡಿದಾರಲ್ವಾ ಆ ಲೆವೆಲ್ ಕ್ರಿಯೇಟ್ ಮಾಡಿದಾಗ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಸೆಲ್ ಮಾಡಬೇಕಾಗುತ್ತೆ.
ದಿಸ್ ಇಸ್ ದ ಎಂಟ್ರಿ ಪಾಯಿಂಟ್. ಇಲ್ಲಿ ನೀವು ಎಂಟ್ರಿ ಮಾಡ್ಕೋಬೇಕು. ದೆನ್ ಸ್ಟಾಪ್ ಲಾಸ್ ಭಾಳ ಇಂಪಾರ್ಟೆಂಟ್ ವೀಕ್ಷಕರೇ. ಭಾಳ ಜನ ಏನು ಮಾಡ್ತಾರೆ, ಎಲ್ಲಿ ಸೆಲ್ ಮಾಡ್ತೀವಿ ಅದೇ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸನ್ನು ಇಟ್ಬಿಡ್ತಾರೆ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಈ ಲೆವೆಲ್ಗೆ ನೀವು ಎಂಟ್ರಿ ಆದ್ರಿ ಅಂತಂದರೆ, ದಿಸ್ ಇಸ್ ದ ಎಂಟ್ರಿ ಅಂತಂದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಈ ಡೇ ಹೈ ಏನಿರುತ್ತೆ ನೋಡಿ, ಅಲ್ಲಿ ನೀವು ಸ್ಟಾಪ್ ಲಾಸನ್ನು ಹಾಕೋಬೇಕು. ದಿಸ್ ಶುಡ್ ಬಿ ದ ಸ್ಟಾಪ್ ಲಾಸ್. ಇಲ್ಲಿ ಕೆಲವೊಂದು ಜನ ನೀವು ಕಮೆಂಟಲ್ಲಿ ಏನಾಗ್ಬೋದು, ಇದು ತುಂಬ ಸರ್ ಆಲ್ರೆಡಿ ಫಾಲ್ ಆಗಿರುತ್ತೆ, ಅವಾಗ ನಾನು ಸೆಲ್ ಮಾಡಿ ನೋಡು. ಆ ಥರ ಇದ್ದಾಗ ನೀವೇನು ಮಾಡಬೇಕು ಅಂದರೆ ಬೇರೆ ಮೆಥಡನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಇವಾಗ ಯಾವ ಥರ ಸೆಟಪ್ ಆಗಿದೆ ಆ ಬೇಸಿಸ್ ಮೇಲೆ ನಾನು ನಿಮಗೆ ಚಾರ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಪೋಸ್ ಇದು ಬ್ರೇಕ್ ಮಾಡಿ ತೀರಾ ದೂರ ಬಂದುಬಿಟ್ಟಿದೆ ಅಂತಂದರೆ, ನಾನು ಇಲ್ಲಿ ಎಂಟ್ರಿ ತೊಗೋತೀನಿ, ಇಲ್ಲಿ ಡೇಗೆ ಹೈಕ್ ಹಾಕ್ತೀನಿ ಅಂದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಅದು ರಿಸ್ಕ್ ರಿವಾರ್ಡ್ ಏನಾಗುತ್ತೆ, ಸರಿಯಾಗಿರಲ್ಲ ಅದರಲ್ಲಿ. ಈಗ ನನಗೆ ವೆರಿ ನಿಯರ್ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು, ಸೊ ನಾನಿಲ್ಲಿ ಡೇ ಹೈಗೆ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಸ್ಟಾಪ್ ಲಾಸನ್ನು ಹಾಕೋದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಅದೇ ಪ್ರೈಸ್ ಇಲ್ಲಿ ಕೆಳಗಡೆ ಬಂದಾಗ ನಾನು ಇಲ್ಲಿ ಟ್ರೇಡ್ ತಗೋತೀನಿ ಅಂತಂದರೆ ಅದು ಅಲ್ಲೇ ಹಾಕೋದು ಸರಿ ಇರಲ್ಲ. ಬಿಕಾಸ್ ಅಥವಾ ಆ ಟ್ರೇಡನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ರಿಸ್ಕ್ ರಿವಾರ್ಡ್ ನಮಗೆ ಅಟ್ರಾಕ್ಟಿವ್ ಆಗಿತ್ತು ಅಂದರೆ ಮಾತ್ರ ಅದಲ್ಲಿ ಟ್ರೇಡನ್ನು ಮಾಡಿ. ರಿಸ್ಕ್ ರಿವಾರ್ಡ್ ಸರಿಯಾಗಿಲ್ಲ ಅಂತಂದರೆ ಅದಕ್ಕೆ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಒನ್ಸ್ ಯು ಎಂಟರ್ ಹಿಯರ್, ಸ್ಟಾಪ್ ಲಾಸ್ ನಿಮಗೆ ಎಲ್ಲಿ ಸಿಕ್ತಲ್ವಾ, ಟಾರ್ಗೆಟ್ ನೀವೇನು ಮಾಡ್ಬೋದು ಅಂತಂದರೆ, ಆ್ಯಸ್ ಪರ್ ಯುವರ್ ರಿಸ್ಕ್ ರಿವಾರ್ಡ್ ರೇಷಿಯೋ ತೊಗೋಬೋದು. ಅಥವಾ ನಿಮಗೆ ಇದು ಕ್ಯಾಂಡಲ್ಸ್ಗಳು ಅರ್ಥ ಆಗ್ತಾ ಇದೆ ಅಂತಂದರೆ, ಎಲ್ಲಿಂದ ಬೈಯಿಂಗ್ ಪ್ರೆಷರ್ ಬರ್ತಾ ಇದೆ ನೋಡಿ, ಅಲ್ಲಿ ನೀವೇನು ಮಾಡ್ಬೋದು, ಎಕ್ಸಿಟ್ ಆಗ್ಬೋದು. ಅಂದರೆ ಎಲ್ಲಿವರೆಗೂ ಸೆಲ್ಲಿಂಗ್ ಹಂಗೆ ಇಂಟ್ಯಾಕ್ಟ್ ಇದೆ, ನೀವು ಅಲ್ಲಿವರೆಗೂ ಕೂಡ ಅದನ್ನು ಹೋಲ್ಡ್ ಮಾಡ್ಬೋದು. ಎಲ್ಲಿ ಸೆಲ್ಲಿಂಗ್ ನಿಮಗೆ ಮುಗಿಯುತ್ತೆ, ಇವಾಗ ಬೈಯಿಂಗ್ ಪ್ರೆಷರ್ ಬಂತು ಅಂತ ಅನ್ಸುತ್ತೆ ನೋಡಿ, ಅಲ್ಲಿ ನೀವೇನು ಮಾಡ್ಬೋದು, ಎಕ್ಸಿಟ್ ಆಗ್ಬೋದು. ಇದೇ ಪ್ರೈಸು ಇಲ್ಲಿ ಕೆಳಗಡೆ ಓಪನ್ ಆಗೋ ಬದಲು ಇಲ್ಲಿ ಓಪನ್ ಆಗಿತ್ತು ಅಂತ ಅನ್ಕೊಳ್ಳಿ. ಲೆಟ್ಸ್ ಎ ಪ್ರೈಸ್ ಏನಪ್ಪಾ ಅಂತಂದರೆ ಇಲ್ಲಿ ಮೇಲ್ಗಡೆ ಓಪನ್ ಆಗಿತ್ತು, ಪ್ರೈಸ್ ಇಲ್ಲಿ ಓಪನ್ ಆಗಿತ್ತು ಅಂತ ಅನ್ಕೊಳ್ಳಿ, ಮಧ್ಯದಲ್ಲಿ ಇಲ್ಲಿ ಎಲ್ಲ ಓಪನ್ ಆಗಿದೆ ಅಂತ ಅನ್ಕೊಳ್ಳಿ. ಆ ಸಮಯದಲ್ಲಿ ನಾವು ಟ್ರೇಡ್ ಮಾಡ್ತಕ್ಕಂಥ ಮೆಥಡ್ ಬೇರೆ ಆಗುತ್ತೆ. ಇಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಐದರ್ ವಿ ಹ್ಯಾವ್ ಟು ವೇಟ್ ಫಾರ್ ದ ಪ್ರೈಸ್ ಟು ರೀಚ್, ಕೆಳಗಡೆ ಬರೋದಕ್ಕಾದ್ರೂ ವೆಯ್ಟ್ ಮಾಡ್ತೀವಿ. ಇಲ್ಲಿ ಹಿಂಗೆ ಕೆಳಗಡೆ ಬರೋದಕ್ಕೆ ವೆಯ್ಟ್ ಮಾಡ್ತೀವಿ. ಇದು ಸೊ ಕೆಳಗಡೆ ಬಂದು ಒಂದ್ಸತಿ ಏನಾಗುತ್ತೆ, ಇಲ್ಲಿಂದ ಅದು ಪ್ರೈಸ್ ಏನಾಗುತ್ತೆ, ಮೇಲೋಗೋದಕ್ಕೆ ಪ್ರಯತ್ನ ಪಡುತ್ತೆ. ಮೇಲೋಗೋದಕ್ಕೆ ಏನಾಗುತ್ತೆ, ಅಗೇನ್ ಪ್ರಯತ್ನ ಪಡುತ್ತೆ. ಈ ಥರ ಪ್ರೈಸ್ ಏನಪ್ಪಾ ಅಂದರೆ ಮೇಲೋಗೋದಕ್ಕೆ ಪ್ರಯತ್ನ ಪಡುತ್ತೆ. ಅಂದರೆ ಈ ಲೆವೆಲಿಗೆ ಬಂದು ಇದು ಸಪೋರ್ಟ್ ತೊಗೊಂಡು ಇದು ಮೇಲೆ ಹೋಗ್ತಾ ಇದೆ ಅಂತ ಅರ್ಥ. ಬಟ್ ನೀವೇನು ಮಾಡಬೇಕು ಅಂದರೆ, ಸಡನ್ ಆಗಿ ಇದು ಫಸ್ಟ್ ಕ್ಯಾಂಡಲ್ಗೆ ಟ್ರೇಡ್ ತೊಗೊಳಕ್ಕೆ ಹೋಗಬಾರ್ದು. ಇದು 2 ಟೈಮ್ಸ್ ಆದರೂ ಮಿನಿಮಮ್ ಆ ಲೆವೆಲನ್ನು ಟೆಸ್ಟ್ ಮಾಡಬೇಕು. ಅಂದರೆ ಒಂದ್ಸತಿ ಇದು ಇಲ್ಲಿ ಹೋಗಿದೆ ಅಲ್ವಾ, ಸಿಮಿಲರ್ ವೇ ಮತ್ತೆ ಇದು ಕೆಳಗಡೆ ಬಂದು, ಕೆಳಗಡೆ ಆ ಲೆವೆಲಿಗೆ ಬಂದು, ಯಾವಾಗ ನನಗೆ ನೆಕ್ಸ್ಟ್ ಅಲ್ಲಿ ಬುಲಿಶ್ ಕ್ಯಾಂಡಲ್ ತೋರಿಸ್ತಾ ನೋಡಿ, ಅಂಥ ಸಮಯದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಈಗ ನೆಕ್ಸ್ಟ್ ಹಿಂಗೆ ಬುಲಿಶ್ ಕ್ಯಾಂಡಲ್ ತೋರಿಸ್ತಾ ಇದ್ದಾನೆ ಅಂತಂದರೆ ಆವಾಗ ನೀವು ಎಂಟ್ರಿ ಆಗಬೇಕು. ಬಿಕಾಸ್ ವಿ ಹ್ಯಾವ್ ಟು ಕನ್ಫರ್ಮ್ ದಿಸ್ ಸಪೋರ್ಟ್. ಈ ಸಪೋರ್ಟನ್ನು ನಾವು ಕನ್ಫರ್ಮೇಷನ್ ತಗೋಬೇಕಾಗಿತ್ತು ಅಂದರೆ ಅದು ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಆ ಲೆವೆಲನ್ನು ಟಚ್ ಮಾಡ್ಕೊಂಡಿರಬೇಕು. ಅಥವಾ ಅಲ್ಲಿ ಬಂದು ಅದು ಪ್ರೈಸ್ ಅಲ್ಲಿಂದ ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಸಮ್ಟೈಮ್ಸ್ ಮಲ್ಟಿಪಲ್ ಟೈಮ್ಸ್ ಅದು ಟಚ್ ಆಗುತ್ತೆ. ಸಮ್ಟೈಮ್ಸ್ ಮಿನಿಮಮ್ 2 ಟೈಮ್ಸ್ ಆದರೂ ಆಗಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಈ ಕ್ಯಾಂಡಲ್ ಯಾವಾಗಿದು ಬುಲಿಶ್ ತೋರಿಸ್ತಾ ನೋಡಿ ಸಪೋರ್ಟ್ ತೊಗೊಂಡು, ಇಲ್ಲಿ ನಾವು ಎಂಟ್ರಿ ತೊಗೋಬೇಕು. ಅಗೇನ್ ಇಲ್ಲಿ ಲೋ ಏನು ಮಾಡಿರ್ತಾರಲ್ವ ಅದು ನಮ್ಮದು ಸ್ಟಾಪ್ ಲಾಸ್ ಆಗಬೇಕು. ಬಿಕಾಸ್ ಇದು ಮಧ್ಯದಲ್ಲಿ ಓಪನ್ ಆದರೆ ಹೇಳ್ತಾ ಇದೆ ನಿಮಗೆ, ಮಧ್ಯದಲ್ಲಿ ಓಪನ್ ಆದರೆ ಇದನ್ನು ನಾವು ಬೈ ಸೈಡ್ ತೊಗೋಬೋದಾಗಿತ್ತು. ಅಥವಾ ಈ ಥರನೂ ಕೂಡ ಆಗ್ಬೋದು, ಮಧ್ಯದಲ್ಲಿ ಓಪನ್ ಆದರೂ ಕೂಡ ಈ ಕ್ಯಾಂಡಲ್ ಏನಾಗುತ್ತೆ, ಕೆಳಗಡೆನೆ ಬ್ರೇಕ್ಔಟ್ ಕೊಟ್ಬಿಡ್ಬೋದು. ಈ ಥರ ಕೆಳಗಡೆನೆ ಬ್ರೇಕ್ಔಟ್ ಆಗ್ಬಿಡ್ಬೋದು. ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ಸಡನ್ ಆಗಿ ನಾವು ಸೆಲ್ ಹೊಡಿಬಾರ್ದು. ಇದನ್ನು ಕನ್ಫರ್ಮೇಷನ್ ತಗೋಬೇಕು. ಇದು ಮೇಲೆ ಹೋಗ್ತಾ ಇರಬೇಕಾದ್ರೆ ಈ ಲೆವೆಲ್ಗೆ ಇದು ರೆಸಿಸ್ಟೆನ್ಸ್ ತೋರಿಸ್ಬೇಕದು. ಈ ಲೆವೆಲ್ಗೆ ಇದು ರೆಸಿಸ್ಟೆನ್ಸ್ ತೋರಿಸ್ಬೇಕು. ಅಂದರೆ ನಿಮಗೆ ಕ್ಯಾಂಡಲ್ಸ್ಗಳು ಇಲ್ಲಿ ಹೆಂಗೆ ಫಾರ್ಮ್ ಆಗ್ತವೆ ಅಂತ ನೋಡ್ಕೊಂಡ್ರಿ ಅಂತಂದರೆ ಅವಾಗ ನಿಮಗೆ ಇದು ಗೊತ್ತಾಗುತ್ತೆ, ಕೆಳಗಡೆ ಬ್ರೇಕ್ ಆಗಿ ಇದು ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಅದು ತಗೋತಾ ಇದೆ. ಅಗೇನ್ ಇಲ್ಲಿ ಕೂಡ ನೀವು ವೆಯ್ಟ್ ಮಾಡ್ಬೋದು, ಒಂದೇ ಟೈಮಿಗೆ ಬೇಕಾದರೆ ಬೇಡ. ಅಗೇನ್ 2 ಟೈಮ್ಸ್ ಇಟ್ ಈಸ್ ಅದೇ ಸೇಮ್ ಥಿಂಗ್ ಆಗ್ತಾ ಇದೆ, ಅಥವಾ 2 to 3 ಟೈಮ್ಸ್ ಸೇಮ್ ಟೈಮ್ ಹಂಗಲ್ಲಿ ಹೋಗಿ ರೆಡ್ ಕ್ಯಾಂಡಲ್ ಅಥವಾ ವಿ ಕ್ಯಾಂಡಲ್ ಮಾಡ್ತಾ ಇದೆ ಅಂದರೆ ಡೆಫಿನೆಟ್ಲಿ ನಾವು ಅಲ್ಲಿಂದ ವೀಕ್ನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಮಿಲರ್ ವೇ ಈ ಕ್ಯಾಂಡಲು ಈ ಕಡೆ ಕೆಳಗಡೆ ಬರ್ದೇನೆ ಇದು ಮೇಲ್ಗಡೆ ಕೂಡ ಹೋಗ್ಬೋದು. ಇಟ್ ಕ್ಯಾನ್ ಗೋ ಅಪ್ ಲೈಕ್ ದಿಸ್. ಈ ಥರ ಇಲ್ಲಿ ಮೇಲ್ಗಡೆನೂ ಕೂಡ ಹೋಗ್ಬೋದು. ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ಏನು ಮಾಡ್ಬೋದು, ಅದು ರೆಸಿಸ್ಟೆನ್ಸ್ ತೊಗೊಂಡು ಸಡನ್ ಆಗಿ ಬಿದ್ದುಬಿಡ್ಬೋದು. ಯಾಕೆಂದರೆ ಪ್ರೀವಿಯಸ್ ಡೇ ಏನಪ್ಪ ಅಂತಂದರೆ ಹೈ ಇಲ್ಲೇ ಬರುತ್ತೆ. ಪ್ರೀವಿಯಸ್ ಡೇ ಏನಿದೆ ಹೈ ಇಲ್ಲೇ ಬರುತ್ತೆ. ಇಲ್ಲಿ ನೀವು ಎಕ್ಸಾಂಪಲಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ಈ ಕ್ಯಾಂಡಲ್ ಏನಿದೆ ಬಿದ್ದಿದೆ ಅಲ್ವಾ, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ನೋಡಿ, ಇದು ಇಲ್ಲಿಂದ ಕೆಳಗಡೆ ಬಂತು, ಅಲ್ಲಿಂದ ಮೇಲ್ಗಡೆ ಹೋಗಿ ಅದು ಅದೇ ಲೆವೆಲಿಗೆ ಹೋಗಿ ರೆಸಿಸ್ಟೆನ್ಸ್ ತಗೋತಾರೆ. ಬಿಕಾಸ್ ಪ್ರೀವಿಯಸ್ ಡೇ ಹೈ ಎಲ್ಲೇ ಬರ್ತಾ ಇದೆ, ಆ ಲೆವೆಲಿಗೆ ಹೋದ ನಂತರ ನೋಡಿ ಅಲ್ಲಿ ಒಂದು ದೊಡ್ಡ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಮಾಡ್ತಾ ಇದೆ. ಇವೊಂದು ಅದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಮಾಡಿದೆ, ಬಟ್ ಅದಕ್ಕೆ ಆ ಲೆವೆಲನ್ನು ಕ್ರಾಸ್ ಮಾಡಿ ಮೇಲೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾವಾಗ ಇದು ರೆಡ್ ಕಲರ್ ಕ್ಯಾಂಡಲ್ ಬಂತು, ನೀವು ಸಡನ್ ಆಗಿ ಸೆಲ್ ಹೊಡಿಬೇಡಿ. ಅದಾದ ನಂತರ ನೋಡಿ ಸ್ವಲ್ಪ ವೆಯ್ಟ್ ಮಾಡಿದಾಗ ನಮಗೆ ಇಲ್ಲಿ ವೀಕ್ನೆಸ್ ತೋರಿಸ್ತಾ ಇದೆ, ದೇರ್ ಇಸ್ ನೋ ಸ್ಟ್ರೆಂತ್, ಅಂದರೆ ಬೈ ಸೈಡ್. ಸೊ ಹೀಗಾಗಿ ನೀವೇನು ಮಾಡ್ಬೋದಾಗಿತ್ತು, ಈ ಏನು ವೀಕ್ನೆಸ್ ಝೋನ್ ಇದೆ ನೋಡಿ, ಆ ಝೋನ್ ಕೆಳಗಡೆ ಹೋದಾಗ ನೀವು ಸೆಲ್ ಹೊಡಿಬೋದಾಗಿತ್ತು.
ಸ್ಟಾಪ್ ಲಾಸ್ ಇಲ್ಲಿ ಹಾಕೋಬಹುದಾಗಿತ್ತು. ಇದು ಸ್ಟಾಪ್ ಲಾಸ್ ಆಗಬೇಕು, ಇದು ನಿಮ್ಮದು ಎಂಟ್ರಿ ಆಗಬೇಕು. ಟಾರ್ಗೆಟ್ ಅಗೇನ್ ನಿಮ್ಮದು ರಿಸ್ಕ್ ರಿವಾರ್ಡ್ ಪ್ರಕಾರ ಆದ್ರೆ ಇಟ್ಕೊಳ್ಳಿ, ಅಥವಾ ಪ್ರೀವಿಯಸ್ ಡೇ ನಿಮ್ಗೆ ಇಲ್ಲಿ ಸಪೋರ್ಟ್ ಬರ್ತಾ ಇದೆ ಅಲ್ವಾ, ಆ ಸಪೋರ್ಟಿಗೆ ಬಂದಾಗ ಆದ್ರೂ ನೀವು ಏನು ಮಾಡ್ಬೋದು, ಎಕ್ಸಿಟ್ ಆಗ್ಬೋದು. ಹೀಗಾಗಿ ಪ್ರೈಸ್ ಎಲ್ಲಿ ಓಪನ್ ಆಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದು ಸತಿ ನಿಮ್ಗೆ ಏನಾಗ್ಬೋದು, ಇದು ಪ್ರೈಸ್ ಈ ತರ ಬಂದ್ಬಿಟ್ಟು ಈ ತರ ಬಂದು ಇದು ಲೆವೆಲ್ ಅನ್ನ ಕ್ರಾಸ್ ಮಾಡಿ ಮೇಲೆ ಹೋಗ್ಬೋದು, ಕ್ಯಾನ್ ಗೋ ಲೈಕ್ ದಿಸ್, ಈ ತರ ಹೋಗ್ಬೋದು. ಈ ತರ ಹೋದಾಗ ನಾವು ಸಡನ್ ಆಗಿ ಹಂಗೆ ಬೈ ಮಾಡೋದಿಲ್ಲ, ವಿ ಹ್ಯಾವ್ ಟು ವೇಟ್ ಫಾರ್ ದ ರೀಟೆಸ್ಟ್. ಇದು ಕೆಳಗಡೆ ಬರ್ತಾ ಇರುತ್ತಲ್ವಾ, ರೀಟೆಸ್ಟ್ ಮಾಡೋದಕ್ಕೆ ಬರ್ತಾ ಇರುತ್ತೆ ನೋಡಿ, ಅದನ್ನ ನಾವು ಏನ್ ಮಾಡ್ಬೇಕಲ್ಲಿ ವೇಟ್ ಮಾಡ್ಬೇಕು. ಇದು ಒಂದೇ ಸತಿಗೆ ರೀಟೆಸ್ಟ್ ಕನ್ಫರ್ಮೇಶನ್ ನಿಮಗೆ ಕೆಲವೊಂದು ಸತಿ ಆಗ್ಬೋದು, ಒಂದೇ ಸತಿಗೆನೆ ಕನ್ಫರ್ಮೇಶನ್ ಆಗ್ಬೋದು, ಬಟ್ ಇದು ಕ್ಯಾಂಡಲ್ ಭಾಷೆನ ಅರ್ಥ ಮಾಡ್ಕೊಳ್ಳೋರಿಗೆ ಬೇಗ ಗೊತ್ತಾಗುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಈಗ ಮೇಲೆ ಹೋಗಿ ಕೆಳಗಡೆ ಬಂದು ಮತ್ತೆ ಅಗೇನ್ ಮೇಲೆ ಹೋಗಿ ಇದು ರೀಟೆಸ್ಟ್ ಮಾಡಿ ಹೋಗ್ತಾ ಇರುತ್ತೆ ನೋಡಿ, ಅವಾಗ ಮಲ್ಟಿಪಲ್ ಟೈಮ್ ಇದು ಕನ್ಫರ್ಮ್ ಆಗ್ತಾ ಇದೆ, ಇದು ಸಪೋರ್ಟ್ ಅಂತ. ಮಲ್ಟಿಪಲ್ ಟೈಮ್ಸ್ ಏನಾಗ್ತಾ ಇದೆ, ಇದು ಸಪೋರ್ಟ್ ಅಂತ ಕನ್ಫರ್ಮ್ ಆಗುತ್ತೆ. ಯಾವಾಗ ಇಲ್ಲಿ ಬುಲಿಶ್ ಟ್ರೆಂಡ್ ಬರುತ್ತೆ ನೋಡಿ, ಅವಾಗ ನಾವು ಅಲ್ಲಿ ಏನ್ ಮಾಡ್ಕೋಬಹುದು, ಎಂಟ್ರಿ ತಗೋಬಹುದು. ಏನು ಝೋನ್ ಮಾಡಿರ್ತಾನೆ ಅದ್ರ ಕೆಳಗಡೆನೆ ನಾವೇನ್ ಮಾಡ್ಬೇಕಾಗುತ್ತೆ, ಸ್ಟಾಪ್ ಲಾಸ್ ಆಗ್ಬೇಕಾಗುತ್ತೆ. ಇಲ್ಲಿ ನಾನು ಡೈಲಾಗ್ ಹಾಕೋದ ಅವಶ್ಯಕತೆ ಬೀಳಲ್ಲ, ಬಿಕಾಸ್ ನಾನು ಕನ್ಫರ್ಮೇಶನ್ ತಗೊಂಡಿರ್ತೀನಿ ಮಲ್ಟಿಪಲ್ ಟೈಮ್ಸ್ ಅಲ್ಲಿ, ಇದು ಲೆವೆಲ್ ಸಪೋರ್ಟ್ ಇದೆ ಅದಕ್ಕೆ ಅಂತ. ಹೀಗಾಗಿ ಪ್ರೈಸ್ ಎಲ್ಲಿ ಓಪನ್ ಆಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರೈಸ್ ಇಲ್ಲಿ ಇಲ್ಗಡೆ ನಿಮಗೆ ಮೇಲ್ಗಡೆ ಓಪನ್ ಆಗಿ ಒಂದು ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಕೊಟ್ಟ ಅಂತ ಅನ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಕ್ಲೋಸ್ ಆಗ್ತಾ ಇದೆ ಅಂತಂದ್ರೆ, ಸೊ ಡೆಫಿನೆಟ್ಲಿ ನಾವು ಇಲ್ಲಿ ಏನ್ ಮಾಡ್ಕೋಬಹುದು, ಬುಲಿಶ್ ಸೈಡ್ ಅಲ್ಲಿ ಸ್ಟ್ರೆಂತ್ ಇದೆ ಅಂತ ಹೇಳ್ಬೋದು, ಬುಲಿಶ್ ಸೈಡ್ ಅಲ್ಲಿ ಸ್ಟ್ರೆಂತ್ ಇದೆ ಅಂತ ಹೇಳ್ಬೋದು. ಈ ಪ್ರೈಸ್ ಕೆಳಗಡೆ ಓಪನ್ ಆಗ್ತಾ ಇದೆ ಅಂತಂದ್ರೆ ನಾವು ಇಲ್ಲಿ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಬೇರಿಶ್ ಇದೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಎಲ್ಲಿ ಓಪನ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ನಾವು ನಮ್ಮ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೋಬೇಕಾಗುತ್ತೆ. ಪ್ರೈಸ್ ಇಲ್ಲಿ ಓಪನ್ ಆದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ ದಿ ಸೆಟಪ್ ರೀಟೆಸ್ಟ್ ಆಗೋದಕ್ಕೆ, ಅಥವಾ ಈ ಕಡೆ ಹೋಗೋದಕ್ಕೆ, ಅಥವಾ ಇದು ಬ್ರೇಕ್ ಡೌನ್ ಕೆಳಗಡೆ ಬಂದು ರೀಟೆಸ್ಟ್ ಮಾಡೋದಕ್ಕೆ, ಅಥವಾ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಮಾಡೋದಕ್ಕಾದ್ರೂ ವೇಟ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಇಲ್ಲಿ ನೀವು ಆಮೇಲೆ ಇದು ಯಾವಾಗ ನಾವು ಸಮ್ಟೈಮ್ಸ್ ನಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಆ ಸೈಡು ಕೂಡ ಮಾಡೋದಾಗಲ್ಲ, ಈ ಸೈಡು ಕೂಡ ಮಾಡೋದಾಗಲ್ಲ, ಕ್ಲಾರಿಟಿ ಇರಲ್ಲ. ಸೊ ಕ್ಲಾರಿಟಿ ಇರಲ್ಲ, ಅಥವಾ ಇವೆರಡೇ ರೇಂಜ್ ಅಲ್ಲಿನೇ ಅದು ಮೂವ್ ಆಗ್ತಾ ಇರುತ್ತೆ ಪ್ರೈಸ್. ಸೊ ದಟ್ ಟೈಮ್ ಈ ಟ್ರೇಡ್ಗಳನ್ನು ನೀವು ಅವಾಯ್ಡ್ ಮಾಡ್ಬೋದು. ಯಾವ ದಿನ ನಿಮಗೆ ಇದು ಅರ್ಥ ಆಗ್ತಾ ಇದೆ ಅಂತ ದಿನ ಮಾತ್ರ ಎಕ್ಸಿಕ್ಯೂಟ್ ಮಾಡಬೇಕು, ಅಂಡ್ ವಿತ್ ಪ್ರಾಪರ್ ರಿಸ್ಕ್ ರಿವಾರ್ಡ್ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಬಹಳ ಜನ ಪಕ್ಕಾ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ, ಸರ್ ಪಕ್ಕಾ ಇದು ವರ್ಕ್ ಆಗುತ್ತಪ್ಪ. ಪಕ್ಕಾ ಅನ್ನೋ ವರ್ಡ್ ಮಾರ್ಕೆಟ್ ಅಲ್ಲಿ ಯಾವತ್ತೂ ಅದು ಬಳಸೇಬಾರ್ದು. ನಿಮಗೂ ಕೂಡ ಇದು ಗೊತ್ತಿರಲಿ, ಪಕ್ಕಾ ಅಂತ ಯಾರಾದ್ರೂ ಹೇಳ್ತಾರೆ ಅಂತಂದ್ರೆ ಅಂಥದ್ದು ಯಾರು ಅದು 100% ಯಾವುದು ವರ್ಕ್ ಆಗ್ತಕ್ಕಂಥ ಸೆಟಪ್ ಮಾರ್ಕೆಟ್ ಅಲ್ಲಿ ಇನ್ನೂ ಯಾವುದೂ ಇಲ್ಲ. ಸೊ ಹೀಗಾಗಿ ಪಕ್ಕಾ ಅನ್ನೋ ವರ್ಡ್ ಯಾವತ್ತೂ ಇರಲ್ಲ. ಇದ್ರದ್ದೊಂದು ನಿಮ್ಗೆ ಅಕ್ಯುರಸಿ ಗೊತ್ತಾಗ್ಬೇಕು ಅಂದ್ರೆ ನೀವು ಬ್ಯಾಕ್ ಟೆಸ್ಟ್ ಅನ್ನ ಇದನ್ನ ಮಾಡ್ಬೇಕಾಗುತ್ತೆ. ಇದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೇಕು. ಆಮೇಲೆ ಇದ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಹೆಂಗ್ ಆಗ್ತಾ ಇದೆ ಅಂತ ನೋಡ್ಬೇಕು. ಈಗ ನಾನು ಹೇಳಿದೆ ಅಂತ ಅನ್ಕೊಳ್ಳಿ, ಬ್ಯಾಕ್ ಟೆಸ್ಟ್ ಮಾಡಿದೆ, ನಾನು ಹೇಳ್ಬಿಡ್ತೀನಿ ನಿಮಗೆ, ಸೊ ಇಷ್ಟು ಪರ್ಸೆಂಟೇಜ್ ಇದು ವರ್ಕ್ ಆಗ್ತಾ ಇದೆ ಅಂತ. ಆದ್ರೂ ಕೂಡ ನಿಮ್ಮ ಸ್ಟೈಲಿಗೆ ಇದು ಸೆಟ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಇವ್ರು ಹೇಳ್ಬಿಟ್ರು ಅಂತ ಅಂದ್ಕೊಳ್ಳೇನೆ ನಾನು ಹಿಂಗ್ ಮಾಡ್ತೀನಿ ಅಂತಲ್ಲ. ಸೊ ನಿಮ್ಗಳಿಗೆ ಅದು ಅರ್ಥ ಆಗ್ತಾ ಇದೆ ಇಲ್ಲ ಅನ್ನೋದು ನೀವು ಲೈವ್ ಮಾರ್ಕೆಟ್ ಅಲ್ಲಿ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಯು ಹ್ಯಾವ್ ಟು ಬ್ಯಾಕ್ ಟೆಸ್ಟ್. ಸೊ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂಥ ಸೆಟಪ್ ಏನಿದೆ ಅಲ್ವಾ, ಇದ್ರ ಮೇಲ್ಗಡೆ ನೀವು ದುಡ್ಡು ಹಾಕಬಾರ್ದು, ಸಡನ್ ಆಗಿ ದುಡ್ಡು ಹಾಕ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಯಾವುದೇ ಒಂದು ಮೆಥಡು ಅವ್ರವ್ರ ಒಪಿನಿಯನ್ ಅಂತ ನೀವು ಕನ್ಸಿಡರ್ ಮಾಡಿ ನೀವು ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ. ನಿಮಗೆ ಅದು ಮನವರಿಕೆ ಆಯ್ತಾ, ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತಂದ್ರೆ ಅವಾಗ ಮಾತ್ರ ನೀವೇನು ಅಂತಂದ್ರೆ ಟ್ರೇಡ್ ಅನ್ನ ತಗೊಳ್ಳಿ, ಅಥವಾ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣನ ಇನ್ವೆಸ್ಟ್ ಮಾಡಿ. ಇದೇ ತರ ವೀಕ್ಷಕರೇ, ಬಹಳಷ್ಟು ಜನಗಳಿಗೆ ಈ ವಿತೌಟ್ ಯೂಸಿಂಗ್ ಇಂಡಿಕೇಟರ್ ಟ್ರೇಡಿಂಗ್ ಮಾಡೋದು ಬಹಳ ಇಷ್ಟ ಇರುತ್ತೆ, ಬಟ್ ಅದು ಹಿಂಗ್ ಮಾಡಬೇಕು, ಆಮೇಲೆ ಇಂಟ್ರಾಡೇಗೆ ಸ್ಟಾಕ್ ಅನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು, ಯಾವ ಪ್ರೈಸಿಗೆ ತಗೋಬೇಕು, ಇದು ಯಾವುದು ಕೂಡ ಅವರಿಗೆ ಅರ್ಥ ಆಗ್ತಿರಲ್ಲ. ಹೀಗಾಗಿ ನಿಮಗೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕಲ್ಕೋಬೇಕಾಗಿತ್ತು ಅಂತಂದ್ರೆ ನೀವು ನಮ್ಮ ಮಾಸ್ಟರ್ ಟ್ರೇಡರ್ ಕೋರ್ಸ್ ಅನ್ನು ಕೂಡ ಜಾಯ್ನ್ ಆಗ್ಬೋದು. ಸೊ ಇದ್ರ ಬಗ್ಗೆ ಅಧಿಕ ಮಾಹಿತಿ ನಿಮ್ಗೆ ಬೇಕಾಗಿತ್ತು ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ನೀವು ಕಾಲ್ ಮಾಡಿ ಕೇಳಿದ್ರೆ ಅಥವಾ ನೀವು ಮೆಸೇಜ್ ಹಾಕಿದ್ರಿ ಅಂತಂದ್ರೆ ಈ ಕೋರ್ಸ್ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಬಹುದು. ವೀಕ್ಷಕರೇ, ಇವತ್ತು ತಿಳಿಸಿಕೊಟ್ಟಿರ್ತಕ್ಕಂಥ ಸೆಟಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಸೆಟಪ್ ರಿಲೇಟೆಡ್ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.